ಅನ್ನಭಾಗ್ಯ ಅಕ್ಕಿ ಪೂರೈಕೆಯಲ್ಲಿ ವ್ಯತ್ಯಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಕ್ಕಿ ಇದೆ, ಕೇಂದ್ರ ಸರ್ಕಾರವು ಅಕ್ಕಿ ಕೊಡೋಕೆ ಸಿದ್ಧ ಇದೆ. ನೋಡಿ, ಮುನಿಯಪ್ಪ ಅವರು ಹೇಳ್ತಿರುವಂತಹ ಮಾತಿದು. ಮೊನ್ನೆ ಒಂದು ಹೇಳಿದ್ರು, ಇವತ್ತೊಂದು ಹೇಳ್ತಿದ್ದಾರೆ. ಯುಗಾದಿಗೆ ಬಂಪರ್ ಕೊಡ್ತೀವಿ ನಿಮ್ಗೆ ಅಂತ ಹೇಳಿದ್ರು, ರಾಜ್ಯದ ಬಡವರಿಗೆ ಬಂಪರ್ ಗಿಫ್ಟ್ ಅಂತ ಹೇಳಿದ್ರು. ಅಕ್ಕಿ ಇದೆ, ಕೇಂದ್ರ ಕೊಡಕ್ಕೆ ರೆಡಿ ಇದೆ, ನಾವು ನಿರ್ಣಯ ಮಾಡಿದಂತೆ ಹಣವನ್ನ ಒದಗಿಸಿದ್ದೇವೆ, ಕೊಡ್ತಾ ಇದ್ದೀರಿ ಇಲ್ಲ ಅಂತ ಹೇಳ್ತೀನಿ. ಆದರೆ ವಿಳಂಬ ಯಾಕೆ? ಏಪ್ರಿಲಿಂದ 10 kg ಅಕ್ಕಿ ಒದಗಿಸ್ತೇವೆ. ಮೊನ್ನೆ ನೋಡಿದ್ರೆ ಇದೇ ಮಾರ್ಚ್ಗೆ ನಿಮ್ಗೆ 15 kg ಅಕ್ಕಿ ಬಂದ್ಬಿಡುತ್ತೆ ಅಂತ ಹೇಳಿದ್ರು, ಎಕ್ಸ್ಟ್ರಾ ಹಿಂದಿಂದು 5 kg ಸೇರಿ. ಈಗ ನೋಡಿದ್ರೆ ಏಪ್ರಿಲ್ ಬರುತ್ತೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಹಾಗೆ ಹೇಳಿದಾಗ ಒಂದ್ಸರಿ ತಿಂಗಳುಗಳು ಮುಂದೆ ಸಾಗುತ್ತಾ ಇದ್ದಾವ. ಮುನಿಯಪ್ಪನವರು ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ರಾಜ್ಯದ ಬಡವರು, ಹಸಿವಿನಿಂದ ಬಳಲ್ತಾ ಇರುವಂಥವರು ಕಾಯ್ತಾ ಇದ್ದಾರೆ. ಇಲ್ಲ, ಒಂದೇ ಸಾರಿ 15 kg ಕೊಡೋಕ್ಕಾಯ್ತಲ್ಲ. ಅಕ್ಕಿ ಇದೆ, ಫುಡ್ ಸೆಕ್ಯೂರಿಟಿ ಆಕ್ಟ್ ಪ್ರಕಾರ ಅಕ್ಕಿ ಕೊಡಬೇಕು. ಆಮೇಲೆ ಕೇಂದ್ರ ಸರ್ಕಾರ ಅಕ್ಕಿ ಕೊಡೋಕ್ಕೂ ತಯಾರಿದೆ, ಹಣ ಕಟ್ಟಿದ್ದೀವಿ. ಅಕ್ಕಿ ಬರೋದು ಟ್ರಾನ್ಸ್ಪೋರ್ಟೇಷನ್ ಸ್ವಲ್ಪ ಹಿಂದೆ ಮುಂದಾಗ್ಬೋದು. ನಾವು ಫೆಬ್ರವರಿಯಲ್ಲಿ 5 kg, ಈ ತಿಂಗಳಲ್ಲಿ 10 kg ಕೊಡಬೇಕಂತ ಏನು ನಿರ್ಣಯ ಮಾಡಿದ್ದೀವಿ, ಅದಕ್ಕೆ ಸಾಕಷ್ಟು ಹಣವನ್ನು ತುಂಬಿಸಿದ್ದೀವಿ. ಈಗ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅವರು ಇದನ್ನು ನಮಗೆ ಒದಗಿಸ್ಬೇಕು. ಮೊದಲು 5 kg ಇರ್ತಿತ್ತು, ಸರಾಗವಾಗಿ ನಡೆಸ್ತಾ ಇದ್ರು. ಸಡನ್ನಾಗಿ 15 kg ಅಂದಾಗ ಸಾಗಾಣಿಕೆ ಅದು ಇದು ಏರ್ಪೋರ್ಟ್ ಬಿಟ್ಟರೆ ಅಕ್ಕಿದು ತೊಂದರೆ ಇಲ್ಲ, ಹಣ ಕಟ್ಟಿದ್ದೀವಿ. ಮಾರ್ಚ್ 30 ಈ 15 kg ಏನು ಹೇಳಿದ್ದೀವಿ ಅದು ಪೂರ್ತಿ ಪ್ರಮಾಣ ಕೊಡ್ತೀವಿ. ಏಪ್ರಿಲ್ನಿಂದ 10 kg ಕಂಪಲ್ಸರಿ ಕೊಡ್ತೀವಿ. ಥ್ಯಾಂಕ್ ಯು. ಇಲ್ಲ, ಒಂದೇ ಸಾರಿ 15 kg ಕೊಡಕ್ಕೆ. ಸಚಿವ ಮಹದೇವಪ್ಪ ನಿವಾಸದಲ್ಲಿ ಸಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನಾವು ಸೇರಿದ್ರ ಮೂಲ ಉದ್ದೇಶ ಅಭಿವೃದ್ಧಿ. ವಿಧಾನಸೌಧದಲ್ಲಿ ಸಚಿವ KH ಮುನಿಯಪ್ಪ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ಬೇರೆ ಬೇರೆ ರೀತಿ ಚರ್ಚೆಗಳಾಗ್ತಾ ಇದೆ ಈ ಟೈಮ್ನಲ್ಲಿ. ಪವರ್ ಶೇರಿಂಗು, KPCC ಅಧ್ಯಕ್ಷರ ಬದಲಾವಣೆ, ದಲಿತ ಸಮುದಾಯದ ಶಾಸಕರು, ಸಚಿವರು ಒಂದು ಕಡೆ ಸೇರಿ ಅವರು ಊಟ ಮಾಡಲಿ, ಟಿಫನ್ ಮಾಡಲಿ, ಮೀಟಿಂಗ್ ಮಾಡಲಿ, ಅದು ಬೇರೆದ್ದೇ ಸಂದೇಶ ಹೋಗ್ತಾ ಇದೆ ಅಲ್ವಾ. ಹಾಗಾಗಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನಾವು ಸೇರಿದ್ರ ಮೂಲ ಉದ್ದೇಶ ಅಂದರೆ ಅಭಿವೃದ್ಧಿ ವಿಚಾರ. ಸರ್ವೋಚ್ಚ ನ್ಯಾಯಾಲಯಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿದ್ದೇವೆ. ನಾಗಮೋಹನ್ ದಾಸ್ ಸಮಿತಿಯ ದತ್ತಾಂಶ ಸರ್ಕಾರಕ್ಕೆ ಒದಗಿಸಬೇಕು. ಸಭೆಯಲ್ಲಿ ಸ್ಥಳೀಯ ಚುನಾವಣೆ ಕುರಿತು ಕೂಡ ಚರ್ಚೆಗಳನ್ನು ಮಾಡಿದ್ದೇವೆ. ಚುನಾವಣೆಗೆ ನಾವೆಲ್ಲರೂ ತಯಾರಾಗಬೇಕು ಅಂತ ಹೇಳಿದ್ದೇವೆ. ಸಂಪುಟ ವಿಸ್ತರಣೆ ಎಲ್ಲವೂ ಹೈಕಮಾಂಡ್ಗೆ ಬಿಟ್ಟಿದ್ದು. ಮುಖ್ಯಮಂತ್ರಿ ಬದಲಾವಣೆ ವಿಚಾರ ನಮ್ಮ ಮುಂದೆ ಇಲ್ಲ, ಅದು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಸಚಿವ KH ಮುನಿಯಪ್ಪ ಹೇಳಿದ್ದಾರೆ. ವಿಷಯದಲ್ಲಿ ನಾವೆಲ್ಲ ಕನ್ಸೆನ್ಸಲ್ಲಿ ಮಾಡಿ 101 ಜಾತಿಗಳಿದೆ, ನಾವೆಲ್ಲ ಒಟ್ಟಾಗಿ ಸೇರಿ ಇದನ್ನು ತೀರ್ಮಾನ ಮಾಡಬೇಕು. ದತ್ತಾಂಶ ಕಂಡುಹಿಡಿಬೇಕು. ದತ್ತಾಂಶ ಯಾವ ರೀತಿ ಕಂಡುಹಿಡಬೇಕು, ವೈಜ್ಞಾನಿಕವಾಗಿ ಅದನ್ನು ಅಧಿಕಾರಿಗಳು ಮಾಡಬೇಕಾಗ್ತದೆ. ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದಕ್ಕೆ ನಾವೆಲ್ಲ ಒಟ್ಟಿಗೆ ಸೇರಿದ್ದೀವಿ. ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನಕ್ಕೆ ನಾವೆಲ್ಲ ಬದ್ಧವಾಗಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಕೂಡ ಕ್ಯಾಬಿನೆಟ್ ಡಿಸಿಷನ್ ಆಗಿದೆ. ನಾಗಮೋಹನ್ ದಾಸ್ ಅವ್ರನ್ನ ಈಗ ಜಸ್ಟಿಸ್ ನಾಗಮೋಹನ್ ದಾಸ್ ಅವರಿಗೆ ನಾವು ಅಪಾಯಿಂಟ್ ಮಾಡಿದ್ವಿ. ಆದರೆ ದತ್ತಾಂಶ ಆದಷ್ಟು ಬೇಗ ಸರ್ಕಾರ ಒದಗಿಸಬೇಕು. ಮಹದೇವಪ್ಪನವ್ರಿಗೆ ಅದರ ಜವಾಬ್ದಾರಿ ಹಾಕಿದ್ದೀವಿ. ನಾವು ಸೇರಿದ ಮೂಲ ಉದ್ದೇಶ ನಾವೆಲ್ಲ ಒಟ್ಟಿಗೆ ಯಾರ್ಯಾರಿಗೆ ಏನು ಬರಬೇಕು ಆ ಜನಸಂಖ್ಯೆ ಆಧಾರವಾಗಿ ಹಂಚಿಕೊಂಡು ಇದನ್ನು ಫೈಸಲು ಮಾಡಿಕೊಳ್ಬೇಕು ಅನ್ನೋದೇ ಮೂಲ ಉದ್ದೇಶ. ಮತ್ತು ಗ್ರಾಮ ಪಂಚಾಯತಿ, ತಾಲೂಕು ಸಮಿತಿ, ಜಿಲ್ಲಾ ಪರಿಷತ್ ಚುನಾವಣೆಗಳು ಬರ್ತದೆ, ಅದರಲ್ಲಿ ನಾವು ತಯಾರಾಗಬೇಕು ಅನ್ನೋ ವಿಷಯ ಬಹಳ ಮುಖ್ಯವಾಗಿ ಮಾತಾಡಿದ್ದೀವಿ. ಸೀಟುಗಳು ಕೆಲವು ವಿಷಯ ಅಲ್ಲ, ಎಲೆಕ್ಷನ್ ನಾವು ತಯಾರಾಗಬೇಕು, ಒಳ್ಳೆ ಕಾರ್ಯಕ್ರಮಗಳು ಕೊಟ್ಟಿದ್ದೀವಿ ಅಂತ ಹೇಳಿದ್ದೀವಿ. ಅದರ ಜೊತೆಗೆ ಇವಾಗ ಇದರದ್ದು ಮುಖ್ಯವಾಗಿ ವರ್ಗೀಕರಣದ ಬಗ್ಗೆ ನಮ್ಮ ಕೆಲವು ಹೋರಾಟ ಸಮಿತಿಗಳು ಸತ್ಯಾಗ್ರಹ ಮಾಡ್ತಾರೆ, ಹೋರಾಟ ಮಾಡ್ತಾರೆ, ಪ್ರೆಸ್ಗೆ ಹೋಗ್ತಾ ಇದ್ದಾರೆ. 30 ವರ್ಷ ಹೋರಾಟ ಮಾಡಿದ್ದಾರೆ. 3 ದಿನಕ್ಕೋ 30 ದಿನಕ್ಕೋ 3 ತಿಂಗಳಕ್ಕೋ ನಾವು ಮಾಡೋದಕ್ಕೆ ಕಾತರವಾಗಿ ಸರ್ಕಾರ ಕೆಲಸ ಮಾಡ್ತಾ ಇದೆ. ಅವ್ರಿಗೇನು ಮನವಿ ಮಾಡ್ತೀನಿ ಅಂದರೆ, ಸ್ವಲ್ಪ ಸಮಾಧಾನವಾಗಿರಿ, ಆದಷ್ಟು ಬೇಗ ಮಾಡ್ತೀವಿ. ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನ ಕೊಟ್ಟಿರುವಾಗ ಯಾರೂ ತಡೆಯೋಕ್ಕಾಗೋದಿಲ್ಲ. ಸರ್ಕಾರ ಬದ್ಧವಾಗಿದೆ.
ಅದುವರೆಗೂ ಸ್ವಲ್ಪ ಸಮಾಧಾನವಾಗಿ ಜವಾಬ್ದಾರಿಯಾಗಿರುವಂಥ ಮುಖ್ಯಮಂತ್ರಿಗಳನ್ನಾಗಲಿ ಉಪಮುಖ್ಯಮಂತ್ರಿಗಳನ್ನಾಗಲಿ ಮಹದೇವಪ್ಪನವ್ರನ್ನಾಗಲಿ ಪರಮೇಶ್ವರ್ ಅವ್ರನ್ನಾಗಲಿ ಯಾರನ್ನು ಕೂಡ ವಿನಾಕಾರಣವಾಗಿ ಟೀಕೆ ಮಾಡೋದು ಬೇಡ. ಅವರೆಲ್ಲ ಒಟ್ಟಿಗೆ ಇದ್ದಾರೆ. ಈಗ ಅವರೇ ಲೀಡ್ ತಗೊಂಡು ಮಹದೇವಪ್ಪನವ್ರು ಮಾಡುವಂಥ ಕಾಲದಲ್ಲಿ ಅವ್ರನ್ನ ಮಾತಾಡೋದು ಸರಿ ಇಲ್ಲ. ಬೇಡಪ್ಪ ಮಾತಾಡೋದು ಯಾರೂ, ಅದು ಬಿಟ್ಬಿಡಿ, ಸರ್ಕಾರ ಮಾಡ್ತೀವಿ, ನೀವು ಸಹಕಾರ ಕೊಡಿ, ಇಷ್ಟು ಹೇಳಿ. ಇವೆಲ್ಲ ಹೈಕಮಾಂಡ್ಗೆ ಬಿಟ್ಟಿದ್ದು, ನಾವು ಅದ್ರ ಬಗ್ಗೆ ಏನು ಮಾತಾಡೋದು. ಎಲ್ಲ ವಿಷಯಗಳಿಗೂ ಉತ್ತರ ಹೇಳೋರು ಹೈಕಮಾಂಡ್ ಅವರು. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಷಯ ನಮ್ಮ ಮುಂದೆ ಇಲ್ಲ.